ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ರಂಜು. ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಮ್ಯಾಂಗೋ ಪುಡ್ಡಿಂಗ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿಗೆ ಮೊದಲಿಗೆ 3 ಮಾವಿನ ಹಣ್ಣು ತೊಗೊಂಡು ಅದರ ಪಲ್ಪ್ ಎಲ್ಲ ಬಿಡಿಸಿ ಗ್ರೈಂಡ್ ಮಾಡಿ ಇಟ್ಕೊಬೇಕು. ಈ ರೀತಿ ಸ್ಲೈಸ್ ಮಾಡಿ ಸ್ಕ್ವಯರ್ ಕಟ್ ಮಾಡೋದು ತುಂಬ ಈಸಿ. ಪಲ್ಪು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಲ್ತಿರುವಂತಹ ಮ್ಯಾಂಗೋ ತೊಗೋಬೇಕು. ಒಳ್ಳೆ ಜಾತಿ ಮಾವಿನ ಹಣ್ಣು ತೊಗೊಂಡ್ರೆ ಪುಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಮಾವಿನ ಹಣ್ಣಲ್ಲಿ ಹುಳಿ ಜಾಸ್ತಿ ಇರೋದ್ರಿಂದ ಪುಡಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಜಾತಿ ಮಾವಿನ ಹಣ್ಣು ಹಾಕೋದ್ರಿಂದ ಪುಡಿಂಗ್ ಡಿಲಿಷಿಯಸ್ ಆಗಿ ಬರುತ್ತೆ. ಹಾಗೆ ಮಾವಿನ ಹಣ್ಣು ಏನಾದರೂ ಹುಳಿ ಇದ್ದರೆ ಇದಕ್ಕೆ ಹಾಕೋ ಹಾಲು ಕೂಡ ಒಡೆಯೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಪಲ್ಪ್ ಎಲ್ಲ ತಗೊಳ್ತಾ ಇದ್ದೀನಿ. ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಸಾಫ್ಟಾಗಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಇದು ಪಲ್ಪಿರೋ ಇದು ತಿಳಿ ಎಲ್ಲ ಫುಲ್ ತಕ್ಕೊಂಡು ವಾಟೆಲಿರೋದೆಲ್ಲ ತಕ್ಕೊಂಡು ಈ ಥರ ಪಲ್ಪ್ ತೆಗ್ದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ 1 ಲೋಟ ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ. ಗ್ರೈಂಡ್ ಮಾಡುವಾಗ ನೀರು ಹಾಕ್ಕೋಬೇಡಿ. ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಪ್ಲೈನ್ ಪೇಸ್ಟ್ ಥರ ಒಂದು ಮಾಡ್ಕೊಳ್ಬೇಕು. ನೋಡಿ, ಇವಾಗ ಪ್ಯೂರಿ ಫುಲ್ ರೆಡಿಯಾಗಿದೆ. ಈ ಪ್ಯೂರಿನ ಒಂದು ಪ್ಯಾನಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕುದಿಸ್ಕೊಬೇಕು. ಇವಾಗ ಪ್ಯಾನಿಗೆ ಹಾಕ್ತಾ ಇದ್ದೇನೆ. ಎಣ್ಣೆ ಏನೂ ಹಾಕಬಾರ್ದು, ಹಾಗೇ ಈ ಪ್ಯೂರಿನ ಹಾಕಬೇಕು. ಚೆನ್ನಾಗಿ ಕುದಿಸ್ಬೇಕು. ಸ್ಟಾರ್ಟಿಂಗಲ್ಲಿ ಕುದಿಸುವಾಗ ಚೆನ್ನಾಗಿ ತಿರುಗಿಸ್ಬೇಕು. ಕುದಿ ಬಂದ ನಂತರ ಹಾಗೆ ಬಿಟ್ಟರು ಪರವಾಗಿಲ್ಲ. ಇವಾಗ ಮಾತ್ರ ಚೆನ್ನಾಗಿ ಫುಲ್ಲೆಲ್ಲ ತಿರುಗಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಅದು ಒಂದು ಕುದಿ ಬರೋ ಗಂಟನೂ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಹಾಗೇ ಸ್ವಲ್ಪನೇ. ಈಗ ಒಂದು ಕುದಿ ಬಂದ ನಂತರ ಲೋ ಫ್ಲೇಮಲ್ಲಿ ಹಾಗೆ ಬಿಡ್ಬೋದು. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡ್ಬೋದು. ಅದೇನಾಗಲ್ಲ. ಆವಾಗ ಒಂದು ಸತಿ ಕುದಿದ್ರೆ ಅದೇನು ಗಟ್ಟಿ ಏನೂ ಆಗಲ್ಲ. ಇವಾಗ ಕುದೀತಾ ಇದೆ ಎಲ್ಲ ಫುಲ್ಲು. ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು 1/4 ಕಪ್ ಕಾರ್ನ್ಫ್ಲೋರಿಗೆ ಒಂದು 3/4 ಲೋಟದಷ್ಟು ಹಾಲು ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟು ಕೂಡ ಇರದೇ ಇರೋ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನು ಕಾರ್ನ್ಫ್ಲೋರ್ ಮಿಕ್ಸ್ ಆಗಿರೋ ಹಾಲನ್ನ ಮೊದಲೇ ಪ್ಯೂರಿ ಮಾಡಿಟ್ಕೊಂಡಿರುವಂತಹ ಕುದಿಯೋಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಬೇಕು. ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇಲ್ಲ ಅಂತಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಬಿಡಬಾರ್ದು ಇದನ್ನು. ಅದು ಹಾಲು ಹಾಕಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಉರಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾನೇ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಅದು ಒತ್ತ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾನೇ ಇರಬೇಕು. ಅದು ರೆಡಿಯಾಗಿದೆ. ಇವಾಗ ಈ ಥರ ಒಂದು ಕಂಟೈನರ್ ತೊಗೊಂಡು ಈ ಕಂಟೈನರಲ್ಲಿ ಈ ಥರ ಹಾಕಬೇಕು. ಇದನ್ನು ಫುಲ್ಲು ಇದನ್ನು 1 ಅವರ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ 3 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಇದನ್ನು ಈ ಥರ ಮಾಡ್ತಾ ಇರಬೇಕು. ಸ್ವಲ್ಪ ಒಳಗಡೆ ಏರ್ ಬಬಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇರಬೇಕು. ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. 1 ಅವರ್ ಇದು ಆಗಿದೆ. ಇದು 1 ಅವರು. ನೆಕ್ಸ್ಟ್ ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ ತೋರಿಸ್ತೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒಂದು 3 ಅವರು. ನೆಕ್ಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ. ಇದೇ ಥರನೇ ಪುಡ್ಡಿಂಗ್ ಮಾಡೋದು. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಡಿಲೀಷಿಯಸ್ ಆಗಿರುತ್ತೆ ಅಂತಂದರೆ ತುಂಬ ಟೇಸ್ಟ್ ಆ್ಯಂಡ್ ಡಿಲೀಷಿಯಸ್ ಆಗಿರುತ್ತೆ. ಮ್ಯಾಂಗೋ ತಿಂದಷ್ಟೇ ಇದಾಗುತ್ತೆ ಮ್ಯಾಂಗೋ ಪುಡ್ಡಿಂಗು. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನೋಡಿಕೊಂಡು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್.